ಅವಾಗ ಅಣ್ಣವ್ರ ಜೊತೆ ಅವ್ರ ಮನೇಲಿ ಅಷ್ಟೊಂದು ಸಮಯ ಕಳೀತಿದ್ರಿ. ಇವಾಗ ಅಣ್ಣವರು ಇಲ್ಲ, ಅಪ್ಪವ್ರನ್ನು ಕಳ್ಕೊಂಡ್ವಿ. ಈಗ ಮನೆ ಕಡೆ ಹೋಗಿರ್ತೀರಾ ಅಥವಾ ಹೇಗೆ? ಈಗ ಇಲ್ಲ, ಯಾವ್ದಾದ್ರು ಸಮಯ ಸಂದರ್ಭ ಅಂದ್ರೆ ನಾವು ಎಲ್ಲ ಕೆಲವು ಸಲ ಈ ಸಮಾಧಿ ಹತ್ರನೇ ಬಂದ್ಬಿಡ್ತಾರೆ. ಹಾಗೆ ಅಲ್ಲೇ ಮೀಟ್ ಮಾಡ್ಕೊಂಡು ಮಾತಾಡ್ಸ್ಕೊಂಡು ಅವ್ರ ಪಾಡಿಗೆ ಅವರು ಹೋಗೋ, ನಮ್ಮ ಪಾಡಿಗೆ ನಾವು ಈ ಕಡೆ ಬರೋ. ಅದು ಒಂದೆಲ್ಲ ಒಂದು ಬಹಳ ಸುದಿನ ಅದು ಬಿಡಿ. ಅದನ್ನ ಮರೆಯಕ್ಕಾಗಲ್ಲ, ಸದಾ ಮನಸ್ಸಿನಲ್ಲಿರೋದು. ಅಣ್ಣವ್ರು ಇಲ್ಲ ಅಂದಾಗ ಹೆಂಗಿತ್ತ ನಿಮ್ಮ ಮನಸ್ಸಿಗೆ? ಆಗ್ಬಾರ್ದಾಗಿತ್ತು, ಆಯ್ತು, ಇಲ್ಲಿ ದೇವ್ರ ಹತ್ರ ಸೇರ್ಕೊಂಡವ್ರೆ ಅಂತ ನಾವು. ಅವಾಗ ನೀವೆಲ್ಲಿದ್ರಿ? ಶೂಟಿಂಗ್ ಅಲ್ಲಿ ಇದ್ರಾ, ಮನೇಲಿದ್ರಾ? ನಾನು ಮನೇಲೇ ಇದ್ದೆ. ವೀರಪ್ಪ ಹಿಡ್ಕೊಂಡು ಹೋದಾಗ ನಾವು ಎಲ್ಲೋ ಇದು ಅಣ್ಣವ್ರನ್ನ ವೀರಪ್ಪ ಹಿಡ್ಕೊಂಡು ಹೋಗ್ಬಿಟ್ಟವ್ರೆ. ನಾನು ಯಾವ್ದು ಗೌಡತಿ ಗೌರಮ್ಮ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೆ. ಆಗ ಅಲ್ಲಿಂದ ಯಾವುದೋ ಒಂದು ಹುಡುಗನ್ನ ಮಾಡ್ಕೊಂಡು ಒಂದು ಲೂನಾದಲ್ಲಿ ಬಂದಿದ್ದೆ. ಪೆಟ್ರೋಲ್ ಹಾಕ್ಸ್ತೀನಪ್ಪ ನಾನು, ನೀನೇನು ಹೆದರ್ಕೋಬೇಡ, ಈ ಥರ ಹಂಗೆ ಏನು ಇದು ಅವೆಲ್ಲ ಏನು ಇದೆ. ನಾವು ಯಾವುದನ್ನು ತಲೆಗೆ ಹಚ್ಕತ್ತಿರ್ಲಿಲ್ಲ. ಬಂದಾಗ ಹೊಡಿಬೇಕು ಅಂದ್ರೆ ಹೊಡಿತಿದ್ದೋ, ಇದು ಮಾಡಿ ಯಾರು ಬತ್ತಿರ್ತಿರ್ಲಿಲ್ಲ. ಎಲ್ಲ ಹೇಳ್ತಾರಲ್ಲ, ಮೌನವೇ ಆಭರಣ, ಮುಗುಳ್ನಗೆ ಶಶಿಕಿರಣ. ಮೌನವಾಗಿತ್ತು, ನಾವು ಹಾಗೇ ಇದ್ದು, ಅದಕ್ಕೆ ಸರಿ ಸಮವಾಗಿ ನಡ್ಕೊಂಡು ಹೋಗ್ತಾ ಇದ್ದು. ಹಾಗಾಗಿ ಕಷ್ಟ ಬಂತು ಅಂತ ಕೊರಗಕ್ಕೆ ಹೋಗ್ಬಾರ್ದು, ಸುಖ ಬಂತು ಅಂತ ಹಿಗ್ಗಕ್ಕೆ ಹೋಗ್ಬಾರ್ದು. ಅವ್ರು ತೀರೋದಾಗೂ ಕೂಡ ತುಂಬಾ ಗಲಾಟೆ ಆಯ್ತು, ಅಭಿಮಾನಿಗಳು ತುಂಬಾ ಇದ್ವು. ಅಭಿಮಾನಿಗಳಿಂದನೇ ಇದಾದ ಏಕೈಕ ವ್ಯಕ್ತಿ. ಏನು ಆತರ ಏನಿಲ್ಲ, ಏನು ಹೇಳ್ಕೊಂಡು ಹೋಗ್ತಾರೆ. ನಾವಂತೂ ಏನು ನಮ್ಮ ಭಾಗಕ್ಕೆ ಏನು ಕಾಣಲಿಲ್ಲ. ನಾವೆಲ್ಲ ಹೇಗೆ ಉಳಿಸ್ಕೊಂಡು ಹೋಗ್ತೀವಿ ಹಾಗೆ ಉಳಿಸ್ಕೊಂಡು. ಅಣ್ಣವ್ರು ಯಾಕೆ ರಾಜಕೀಯಕ್ಕೆ ಹೋಗ್ಲಿಲ್ಲ ಅಥವಾ ಅದು ಬೇಡ ಅಂತ? ಅವ್ರಿಗೆ ಇಷ್ಟನೇ ಇಲ್ಲ ಸರ್, ರಾಜಕೀಯ ಅಂದ್ರೆ ಇಷ್ಟ ಇಲ್ಲ. ನಾವು ಬಂದಿರೋದು ಯಾತಕ್ಕೆ? ಪಾತ್ರ ಮಾಡಕ್ಕೆ. ಆ ಕೆಲಸನ ಶ್ರದ್ಧೆಯಿಂದ ಭಯ ಭಕ್ತಿಯಿಂದ ಮಾಡ್ಕೊಂಡು ಹೋದ್ರೆ ಭಗವಂತ ಮೆಚ್ಚುತ್ತಾನೆ. ಪಾಪ ಅವರವರು ಇದಾರೆ, ಮಾಡ್ಕೊಂಡು ಹೋಗ್ತಾರೆ. ನಮ್ಗೆ ಯಾಕೆ ಬೇಕು? ಇದು ಇರೋದನ್ನ ಅಚ್ಚುಕಟ್ಟೆ ಮಾಡ್ಕೊಂಡೋದು ಸಾಕು ಅಂತ ಅನ್ನೋರು. ರಾಜಕೀಯ ವ್ಯಕ್ತಿಗಳೆಲ್ಲ ಬರೋರು ಅವ್ರ ಮನೆಗೆ? ಅಂದ್ರೆ ಯಾರಾದ್ರೂ? ಎಲ್ಲರೂ ಬರೋರು ಇವ್ರೆ. ಇವತ್ತು ಕುಮಾರಸ್ವಾಮಿಯವರೇ ಆಗಿರ್ಲಿ, ಬಂಗಾರಪ್ಪನವ್ರೇ ಆಗಿರ್ಲಿ, ಎಲ್ಲ ಪಕ್ಷದವರು ಬರೋರು, ಬಂದು ನಮಸ್ಕಾರ ಮಾಡ್ಕೊಳ್ಳೋರು, ಅವ್ರ ಆಶೀರ್ವಾದ ಬೆಳ್ಕೊಂಡು ಹೋಗೋರು. ಗೆಲ್ಲೋದು ಬಿಡೋದು ಸೆಕೆಂಡ್ರಿ, ಪ್ರಯತ್ನ ನಮ್ದು. ಆ ಪ್ರಯತ್ನ ಮಾಡ್ಕೊಂಡು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋದಂತ ವ್ಯಕ್ತಿಗಳು. ಯಾರು ಅವ್ರಿಗೆ ನಮ್ಮ ಪಕ್ಷಕ್ಕೆ ಬನ್ನಿ ನಿಂತ್ಕೊಳ್ಳಿ ಅಂತ ಯಾರು ಇದು ಮಾಡಿಲ್ವಾ? ಯಾರು ಇಲ್ಲ. ನಮ್ದು ನಾನು ಆ ಥರ ಎಲ್ಲ ವೋಟ್ ಮಾಡ್ತೀನಿ, ನಾನು ಇಚ್ಛೆ ಬಂದವ್ರಿಗೆ ಮಾಡ್ತೀನಿ. ಏನು ನೀವು ಇದು ಮಾಡ್ಕೊಂಡೋಗಿ ನನ್ ಸಾಕು. ಅವ್ರ 3 ಮಕ್ಕಳ ಜೊತೆನೂ ಒಡನಾಟ ಇದೆ ನಿಮ್ದು, ಶಿವಣ್ಣ ಅವ್ರದಾಗ್ಲಿ, ರಾಘಣ್ಣ ಆಗ್ಲಿ, ಎಲ್ಲಾರ ಜೊತೆನೂ ಅನ್ಯೋನ್ಯವಾಗಿ ಬೆಳ್ಕ ಬಂದೆ. ಹಾಗಾಗಿ ಎಲ್ಲ ಶಿವು, ಅಪ್ಪು, ರಾಘು ಅಂತ ಎಲ್ಲ ಕಾಫಿ ಕುಡಿದ್ರು, ಅಪ್ಪಾಜಿ ಟೀ ಕುಡಿದ್ರು, ಈ ತರ ಮಾತಾಡ್ಸ್ಕೊಂಡು ಬರೋರು. ಚಿಕ್ಕ ವಯಸ್ಸಲ್ಲಿ ನಿಮ್ ಜೊತೆನೆ? ಅವನ್ ಶೂಟಿಂಗ್ಗೆ ನಾನು ಬರ್ಬೇಕು, ಅವ್ರ ಅಮ್ಮನಿಗೆ ಹೇಳಿ ನಾನು ಕರ್ಸೋರು. ನಾನು ಮೈಸೂರಲ್ಲಿ ಇದ್ರು ಸರಿ, ಬೆಂಗಳೂರಲ್ಲಿ ಇದ್ರು ಸರಿ, ನನಗೆ ಕೃಷ್ಣ ಬೇಕು. ಕೃಷ್ಣ ಬಂದ್ರೆ ಪಾಠ ಮಾಡೋದು. ನಾನು ಹೇಳ್ಕೊಡ್ತಿದ್ದೆ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಅಂತ ನಾನು ಒಂದು ಬಿಟ್ಟು ತೋರಿಸಿದ್ರೆ ಅದಕ್ಕಿಂತ ಚೆನ್ನಾಗಿ ಮಾಡೋನು. ಹೇಳ್ಕೊಟ್ರು ಸಾಕು, ಅದನ್ನ ಜಾಡಿ ಇಡಿಯೇನು ಮಾಡೋನು. ತಗೊಳ್ಳೋರು. ನಿಮ್ಮಿಂದ ಏನ್ ನಟನೆ ಟಿಪ್ಸ್ ಕೊಡ್ತಿದ್ರಿ ಅವ್ರಿಗೆ? ಯಾವ ತರ ಮಾಡ್ಬೇಕಪ್ಪ, ಈ ತರ ಮಾಡ್ಬೇಕಪ್ಪ ಅಂತ ನೀವು ಹಿಂಗೆ ಹೇಳ್ಕೊಡ್ತಿದ್ರಿ ಅವ್ರಿಗೆ ನಟನೆ? ನಾನು
ಸಪ್ರೇಟಾಗಿ ಕರ್ಕೊಂಡು ಅಪ್ಪು ಈ ಕಡೆ ಇದ್ದಾಗ ಎರಡು ನಕ್ಷತ್ರ ಡಿವೈಡ್ರಲ್ಲ, ಒಬ್ಬ ರಾಜ ಒಬ್ಬ ಬಡವ. ಅದು ಮಾಡಬೇಕಾದ್ರೆ ಈಗ ನೀನು ಹಿಂಗಂದಲ್ಲ, ಈಗ ಹಿಂಗಿರ್ಬೇಕು. ಅದನ್ನು ಹೇಳಿದ್ರು ಸಾಕು, ಜಾಡಿ ಹಿಡಿಯೋನು. ಜಾಡಿ ಇಟ್ಕೊಂಡು ಅವನು ಪುನೀತ್ ರಾಜ್ಕುಮಾರು, ಪುನೀತ್ ರಾಜ್ಕುಮಾರೇ, ಅವನ ಮುಂದೆ ಇನ್ಯಾರೂ ಇಲ್ಲ. ಯಾವುದು ಹೇಳಿದ್ರೂ ಅದನ್ನು ಅರ್ಥಗರ್ಭಿತವಾಗಿ ನ್ಯಾಯಬದ್ಧವಾಗಿ ಮಾಡ್ಕೊಂಡು ಹೋಗೋರು. ಹಾಗಾಗಿ ಪುನೀತ್ ರಾಜ್ಕುಮಾರ್ ಹಾಕಿದ್ರು. ಮತ್ತೆ ಅಣ್ಣ, ಅಪ್ಪು ಅವರು ಒಂದು ವಿಡಿಯೋಲಿ ಹೇಳ್ತಾರೆ, ನಾನು ಮುಂಚೆ ತುಂಬಾ ಕೋಪ ಇತ್ತು ನನಗೆ, ನಾನು ಇದ್ದಿದ್ದೇ ಬೇರೆ, ಇವಾಗೆಲ್ಲ ಇದಾಗಿದ್ದೀನಿ, ಸೈಲೆಂಟ್ ಆಗಿದ್ದೀನಿ ಅಂತ ಹೇಳ್ತಾರೆ. ಅವ್ರು ಹೆಂಗಿದ್ರಣ್ಣ? ನಿಜವಾಗ್ಲೂ ಕೋಪ ಅಷ್ಟೊಂದಿತ್ತ? ಇಲ್ಲ ಇಲ್ಲ ಇಲ್ಲ, ಇರ್ಲಿಲ್ಲ. ಸುಮ್ಮನೆ ಅಂದಿದ್ದಾರೆ, ಕೋಪ ಇರಲಿಲ್ಲ. ಬಹಳ ಒಳ್ಳೆ ಗುಣ. ಹಾಗಾಗಿ ಆ ಗುಣ ಬಂದು ಇರೋದ್ರಿಂದ ಇವತ್ತು ಎಲ್ಲೇ ಒಂದು ಗಲ್ಲಿಗೆ ಹೋಗಿ ಒಂದಿದೋಗಿ ಅಪ್ಪು ಫೋಟೋ ಹೇಳ್ದಲ್ಲೇ ಯಾವುದೂ ಇಲ್ಲ.